ವಾವ್! ನಿಮ್ಮೂರು, ಈ ನೇಚರು ಹಾಂ, ತುಂಬ ತುಂಬ ಚೆನ್ನಾಗಿದೆ. ನನಗಂತೂನು ತುಂಬ ಇಷ್ಟ ಆಯಿತು. ಏನು ಗದ್ದೆ, ಈ ನೆಲ, ಅಬ್ಬಾ! ಏನೋ ಒಂಥರ ಸುಖ. ಸಿಟಿನಲ್ಲಿ ಇಲ್ದಿರೋದು ಇಲ್ಲಿ ತುಂಬಾನೇ ಐತೆ. ನನಗಂತೂ ನೋಡೋಕ್ಕೆ ಒಂಥರ ಖುಷಿ, ಆನಂದ. ಅದಕ್ಕೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಹಳ್ಳಿಯಲ್ಲಿ ಸೆಟಲ್ ಆಗಬೇಕು, ಹಳ್ಳಿಯಲ್ಲಿ ಸೆಟಲ್ ಆಗಬೇಕು ಅಂತೇಳ್ಬಿಟ್ಟು. ಫ್ಯೂಚರ್ ಅಂತ ಬಂದರೆ ನಾವು ಇಲ್ಲೇ ಸೆಟಲ್ ಆಗಬೇಕು. ಏ ಸುಮ್ಕಿರಿ. ಹಳ್ಳಿನಾಗ ಏನೈತಿಲಿ, ಇಲ್ಲಿ ಬಂದ್ಬಿಟ್ಟು ಸೆಟಲ್ ಆಗ್ಬೇಕಂತೆ. ಇಲ್ಲಿ ಸೆಟ್ಲ್ ಆಗ್ಬಿಟ್ಟು ಏನು ಮಾಡ್ತೀರಾ? ಎಂಥದನ್ನೂ ಇಲ್ಲ. ಇಲ್ಲೇ ಸುಮ್ಮನೆ ನೀ ಕೂಲಿನಲ್ಲಿ ಮಾಡ್ಕೊಂಡು ತಿನ್ಬೇಕಾಯ್ತದೆ. ನಿಮ್ಮೂರಂಗೆ ಎಲ್ಲನೂ ಏನು ಇರಕ್ಕಿಲ್ಲ. ಕೂಲಿ ಮಾಡಬೇಕು, ಬೆವರು ಸುರಿಸ್ಬೇಕು, ಒಂದೊತ್ತು ಊಟಕ್ಕೂ ಇಲ್ಲಿ ಕಷ್ಟ ಆಯ್ತದೆ. ಅದೇ ಪ್ಯಾಟೆನಾಗಿದ್ರೆ ನಿಮ್ಮ ಮನೆನಾಗೆ ಏನು ಆರಾಮಾಗಿರ್ಬೋದು. ಅದೊಂಥರ ಜೀವನ ಬೋ ಸಂದಾಕಿರ್ತದೆ. ಪ್ಯಾಟೆ ಜೀವನ ಎಲ್ಲನೂ ನನಗೆ ಆ ಜೀವನ ಬೋ ಇಷ್ಟ. ಈ ಜೀವನ ಭಾಳ ಕಷ್ಟ. ನಿನ್ಗೆ ಇವಾಗ ಅರ್ಥ ಆಗಲ್ಲ. ಫ್ಯೂಚರಾಗ ಒಂದು ಟೈಮ್ ಬರ್ತೈತೆ. ಆವಾಗ ಎಲ್ಲದಕ್ಕಿಂತ ನೆಮ್ಮದಿನೇ ಮುಖ್ಯ ಅಂತ ಅನ್ನಿಸ್ತೈತಲ್ಲ, ಆವಾಗ ನಿಂಗೆ ಅರ್ಥ ಆಗ್ತೈತೆ. ಹೇ, ಹಾಯ್ ಅಚ್ಚು. ಹೇ, ಅವನನ್ನು ಕೂಗ್ಬೇಡ, ಸುಮ್ಮನಿರು. ಇನ್ನು ಆಯ್ ನನ್ನ ಮಗ ಯಾಕೆ ಇಲ್ಲಿಗೆ ಬಂದ? ಹೋ, ಹಾಯ್ ಸರ್. ಏನು ಈ ಕಡೆ ಹೋಗ್ತಾ ಇದೆಯಲ್ಲ? ಹಾ ಸರ್, ಅದು ಕಾಲೇಜ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಮಹಾನು ಕಾಲೇಜ್ ಹತ್ರ ಬರ್ತೀನಿ ಅಂತ ಹೇಳಿದ್ಲು ನಮ್ಮ ಹುಡುಗಿ. ಅದಕ್ಕೇನೆ ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ. ಅದೇನೋ ಸ್ವಲ್ಪ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡು ಬರಬೇಕಿತ್ತು. ಅದಕ್ಕೇನೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೀವೇನು ಸರ್ ಇಲ್ಲಿ? ಈಗ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ಕಳ್ಳನ ಮಗ ಯಾವಾಗ, ಈ ಅಚ್ಚು ಯಾವಾಗ ನನ್ನ ಗಂಡನ ಹತ್ರ ಫ್ರೆಂಡ್ಶಿಪ್ ಮಾಡಿಬಿಟ್ಟ? ನನ್ನ ಗಂಡಂಗೆ ಏನಾದರೂ ನನ್ನ ಬಗ್ಗೆ ಎಲ್ಲ ಹೇಳ್ಕೊಟ್ಬಿಟ್ಟು ನನ್ನೂ ದೂರ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡು ಈ ಥರ ಮಾಡ್ತಾವನ ಏನು? ಮಾಡ್ತಾ ಇರ್ತಾನೆ ಅನ್ನಿಸ್ತೈತೆ. ಕಂತ್ರಿ ಬಡ್ಡಿ ನನ್ನ ಮಗ. ಅಯ್ಯೋ, ಈಗ ನಾನು ಏನು ಮಾಡಲಿ? ಇವನೇನೋ ಹೇಳ್ಕೊಟ್ಬಿಟ್ಟು ನನ್ನ ಗಂಡನ ದೂರ ಮಾಡಿಬಿಟ್ರೆ ಮತ್ತೆ ನಾನು ಇದೇ ಪರಿಸ್ಥಿತಿಗೆ ಬಂದ್ಬಿಡ್ತೀನಲ್ಲ. ಅಯ್ಯೋ ದೇವ್ರೇ, ಏನು ಮಾಡಲಿ? ಹೋ, ಓಕೆ ಓಕೆ, ನೀನು ಹೋಗ್ತಾ ಇದೀನೋ? ಓಕೆ ಓಕೆ, ಹೋಗು, ಪಾಪ ಟೈಮ್ ಆಗುತ್ತೇನೋ. ಹಾಗೇನಿಲ್ಲ ಸರ್, ಸುಮ್ಮನೆ ಅಷ್ಟೇನೆ. ಸ್ವಲ್ಪ ಕೆಲಸ ಅಲ್ವಾ, ಮುಗಿಸ್ಕೊಂಡ್ಬಿಟ್ಟು ಬರ್ಬೇಕಲ್ವಾ? ಓಕೆ, ಹೋಗು ಹೋಗು. ನಾವು ಸ್ವಲ್ಪ ಸಿಟಿ ಕಡೆ ಹೋಗ್ಬೇಕಿತ್ತು. ಸುಮ್ಮನೆ ಇಲ್ಲಿ ಬೇಜಾರಾಗ್ತಾ ಇತ್ತು. ಓಡಾಡ್ಕೊಂಡ್ಬಿಟ್ಟು ನಾವು ಆದರೆ ಬರ್ತೀವಿ. ಓಹೋ, ಓಕೆ ಸರ್, ಓಕೆ, ಬನ್ನಿ ಬನ್ನಿ. ಸರಿ, ಓಕೆ, ಬಾಯ್. ಹಾಂ, ಬಾಯ್ ಸರ್. ಹೇ, ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಲ್ಲ? ಏನಾಯ್ತು? ರೀ, ನೀವ್ಯಾಕೆ ಅವನ ಜೊತೆ ಮಾತಾಡ್ತೀರಾ? ಅವ್ನು ಸರಿ ಇಲ್ಲ. ದೊಡ್ಡ 420 840 ಅವನು. ಸುಮ್ಮನೆ ನನ್ನ ಬಗ್ಗೆ ಏನೇನೋ ಹೇಳ್ಕೊಟ್ಬಿಟ್ಟು ಆಮೇಲೆ ನಿನ್ನ ದೂರ ಮಾಡ್ಬಿಡ್ತಾನೆ ಅಷ್ಟೇನೆ. ನನಗಂತೂ ಇದೇನೇನೆ ಬೇಜಾರು. ನಿಮ್ಗೆ ಯಾವಾಗ ಫ್ರೆಂಡ್ಶಿಪ್ ಮಾಡ್ಕೊಂಡ? ನೋಡಿದ್ರಾ, ಕಳ್ಳನ ಮಗ ಬೇಕಂತಾನೆ ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಂಡವನೇ. ನನ್ನ ಬಗ್ಗೆ ಇಲ್ದಿರೋದೆಲ್ಲ ಹೇಳ್ಕೊಟ್ಟು ಮಾಡಿ ಏನೇನೋ ಮಾಡಿ ನಿನ್ನ ದೂರ ಮಾಡೋ ಗಂಟ ಅವ್ರಿಗೆ ಸಮಾಧಾನನೇ ಇಲ್ಲ. ಹೆಂಗೋ ಇವಾಗ ತಾನೇ ಬಂದಿದ್ದೀರಾ, ಇವಾಗ ತಾನೇ ಸಂದ ಕಾಯ್ತಾ ಇದ್ದೀನಿ. ಮತ್ತೇನಾರ ದೂರ ಆಗ್ಬಿಟ್ರೆ ಕೆರೆನೋ ಬಾವಿನೋ ನೋಡ್ಕೋಬೇಕಾಯ್ತದ ನಾನು. ಹೇ, ಛೇ ಛೇ ಛೇ, ಅವನು ಆ ಥರ ಯಾವತ್ತೂ ಹೇಳ್ಕೊಟ್ಟಿಲ್ಲ. ನೀನು ಯಾಕೆ ಏನೇನೋ ಥಿಂಕ್ ಮಾಡ್ತೀಯಾ? ಹಾಂ, ಏನೋ ಕಾಲೇಜ್ ಹತ್ರ ಹೋಗ್ಬೇಕು ಅಂತ ಹೋಗ್ತಾವನಷ್ಟೇ. ಅವ್ನು ಇವತ್ತಿಂದ ಅಲ್ಲ, ನನಗೆ ಅವತ್ತು ಸುಮಾರು ದಿನದಿಂದ ಅವ್ನು ನನಗೆ ಪರಿಚಯ ಇದ್ದಾನೆ. ಇವತ್ತಿಂದ ಏನಲ್ಲ. ನಿನ್ನ ಬಗ್ಗೆ ಅವ್ನು ಯಾವತ್ತೂ ಮಾತಾಡೋದು ಇಲ್ಲ ಅಂತ ಅನ್ಕೋತೀನಿ. ನೋಡು, ನೀನು ಹಳೇದೆಲ್ಲ ಬಿಟ್ಬಿಟ್ಟು ಹೊಸ ಜೀವನದ ಬಗ್ಗೆ ಯೋಚನೆ ಮಾಡು, ಸರಿನಾ? ಈಗ ಸುಮ್ಮನೆ ಬಾ, ಸಿಟಿಗೆ ಹೋಗ್ಬಿಟ್ಟು ಏನಾದ್ರೂ ತಿನ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರೋಣ ಅಲ್ವಾ? ಹಾಂ ಹಾಂ ಹಾಂ, ಹೋಗೋಣ ಹೋಗೋಣ. ಹಾಗಾದ್ರೆ ನಡಿ, ಕಾರ್ ಎತ್ಕೊಂಡು ಬರೋಣ. ಬನ್ನಿ ಬನ್ನಿ. ರೀ, ಆದ್ರೆ ಒಂದು ವಿಷಯ, ಯಾರೇ ಏನು ಹೇಳ್ಕೊಟ್ರು ನನ್ನ ಬಗ್ಗೆ ಕೇಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಪ್ರಾಮಿಸ್ ಮಾಡಿ, ನಮ್ಮ ಊರಾಗ ಎಲ್ಲ ನನಗೆ ಹೊಟ್ಟೆ ಊರಿ ಜನಗಳು ಬೇಕಂತ ಇನ್ನ ದೂರ ಮಾಡೋಕ್ಕೆ ಏನೇನೋ ಶತಾಗತ ಪ್ರಯತ್ನ ಮಾಡ್ತಾರೆ. ನೋಡು, ಮನುಷ್ಯಂಗೆ ಒಬ್ರ ಮೇಲೆ ಒಬ್ರು ನಂಬಿಕೆ ಇದ್ದೆ ಯಾರು ಬಂದು ಏನು ಮಾಡೋಕ್ಕಾಗಲ್ಲ. ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಹಾಂ, ನನಗೆ ನಿನ್ನ ಮೇಲೆ ನಂಬಿಕೆ ಐತಿ. ಇವಾಗ ನಿನಗೂ ನನ್ನ ಮೇಲೆ ನಂಬಿಕೆ ಐತೆ ಅಂದರೆ ಆರಾಮಾಗಿರು. ನೀನು ಒಳ್ಳೆವಳು ತಾನೆ. ನೀನು ಕೆಟ್ಟವಳಾಗಿದ್ರೆ ನೀನು ಯೋಚನೆ ಮಾಡಬೇಕು. ನೀನು ಒಳ್ಳೆವಳು ಅಂತ ಹೇಳಿದ್ಮೇಲೆ ನೀನು ಯಾಕೆ ಎದುರ್ಕೊಳ್ತೀಯ ಪ್ರಪಂಚಕ್ಕೆ? ಆರಾಮಾಗಿ ನಿನ್ನ ಪಾಡು ನೀನಿರು. ಹಂಗಲ್ಲ, ನಮ್ಮ ಊರ್ ಜನ ಸ್ವಲ್ಪ ಸರಿ ಇಲ್ಲ, ಅದಕ್ಕೇನೆ. ಈಗ ಅದೆಲ್ಲ ಬಿಡು, ನಡಿ ನಡಿ ಹೋಗೋಣ. ಇದೇ ನಮ್ಮ ಕಾಲೇಜು, ನಾವಿಲ್ಲೇ ಓದಿದ್ದು. ಹಾಂ, ನಿಮ್ಮಮ್ಮ ಹೇಳ್ತಾ ಇದ್ರಲ್ವಾ, ತುಂಬ ಜಾಸ್ತಿ ಓದ್ಬಿಟ್ಟಿದೆಯಂತೆ. ನಾನೇನು ಅಂತ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ನಮ್ಮಮ್ಮ ಬೇಕಂತ ನಾನು ಆಡ್ಕೊಳಕ್ಕೆ ಅಂತ ಹಿಂಗೆಲ್ಲ ಹೇಳೈತಿ ಅಂತ ಅನ್ನಿಸ್ತದೆ. ಚೆನ್ನಾಗಿ ಗೊತ್ತು ಬಿಡು. ಈ ಥರ ಕಾರಾಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಮಾತ್ರ ನನಗಂತೂ ಕನ್ಸಾಗೂ ಅನ್ಕೊಂಡಿರಲ್ಲ. ಎಷ್ಟು ಕಾಸ್ಟ್ಲಿ ಕಾರಾಗೆ ನಮ್ಮ ಕಾಲೇಜಿಗೆ ಮೊದಲೇ ಬಂದ್ಬಿಟ್ಟಿದ್ರೆ ಎಲ್ಲರೂ ನನ್ನೇನೆಯಾ ನೋಡಿ ಅಯ್ಯೋ ಹೆಂಗ್ ಅನ್ನೋರು ಗೊತ್ತಾ? ನೋಡು, ಯಾರೋ ಒಬ್ರಿಗೆ ತೋರ್ಪಡಿಕೆ ಮಾಡ್ಕೊಳ್ಳೋದು ಅದೆಲ್ಲ ತಪ್ಪು. ಈಗೇನು ಸುಮ್ಮನೆ ಎಂಜಾಯ್ ಮಾಡಕ್ಕೆ ಬಂದಿದ್ದೀವಿ ತಾನೇ. ನಿನ್ನ ಮೆಮೊರೀಸ್ ಎಲ್ಲ ನೆನಪಾಗಬೇಕಿತ್ತು, ಅದಕ್ಕೆ ನೀನು ಇಲ್ಲೂ ಕರ್ಕೊಂಡು ಬಂದೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಖುಷಿ ಪಡು ಅಷ್ಟೇನೆ. ಹಾಂ, ನೀವು ಹೇಳೋದು ಸರಿನೇ. ನನಗಂತೂ ತುಂಬ ಖುಷಿ ಆಗ್ತೈತೆ. ನಮ್ಮ ಕಾಲೇಜು ಎಲ್ಲ ನೋಡಿ ಎಷ್ಟು ವರ್ಷಗಳಾಗೋಗ್ಬಿಟ್ಟಿತ್ತು ಅಂತ ಅನ್ನಿಸ್ತೈತೆ ನನಗಂತೂ. ಆದರೆ ಇವಾಗ ಕಾಲೇಜ್ ಬೆಲೆ ಎಲ್ಲ ಗೊತ್ತಾಗ್ತೈತೆ. ಆ ಟೈಮಾಗೆಲ್ಲ ಓದೋ ಟೈಮಾಗ ಓದಬೇಕಿತ್ತು, ಹಾಳಾಗಿ ಹೋಗ್ಬಾರ್ದಾಗಿತ್ತು ಅಂತ ಕೂಲಿ ಕೆಲಸ ಮಾಡೋಕೆ ಹೋಗ್ಬೇಕಾರೆ ಇವಾಗ ತುಂಬಾ ಅನ್ನಿಸ್ತಾ ಇತ್ತು. ಓದಬೇಕಿತ್ತು ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡನಿ, ಓದೋ ಟೈಮಾಗ ಓದಲಿಲ್ಲ. ಇವಾಗಿನ್ನು ಓದ್ಕೊಂಡು ಏನು ಮಾಡನಿ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಟ್ಟೈತೆ. ಅದಕ್ಕೆ ಜನ ಹೇಳೋದು, ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕೋ ಅದನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು, ಓಕೆನಾ? ಅದು ಬಿಟ್ಬಿಟ್ಟು ಬೇರೆ ಟೈಮಾಗ ಏನೋ ಓದೋ ಟೈಮಾಗೆ ಎಂಜಾಯ್ ಮಾಡೋ ಟೈಮಾಗ ಓದೋದು ಮಾಡಿದ್ರೆ ಲೈಫ್ಗೆ ಅರ್ಥನೇ ಇರಲ್ಲ. ನೋಡಿದೆಲ್ಲ ಆಯ್ತಾ? ಈಗ ಊರ ಕಡೆ ಹೋಗೋದೇನೆ. ಹಾಂ, ಊರಿಗೆ ಹೋಗೋಣ. ಅದೇ ಏನೋ ಇವತ್ತು ಮನಸ್ಸಿಗೆ ಒಂಥರ ಖುಷಿ ಆಗ್ತೈತೆ.
ಹಾಯ್ ರಚ್ಚು. ಹೋ, ನೀನೇನೆ ಮಾಡ್ತಾ ಇದೀಯ ಇಲ್ಲಿ? ಹಾ, ನಮ್ಮ ಹಸ್ಬೆಂಡ್ ಜೊತೆ ಸುಮ್ಮನೆ ಬಂದಿದ್ದೆ. ಹಿಂಗೇನೆ ಓಡಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ನೀನೇನ್ ಇಲ್ಲಿ? ಅಯ್ಯೋ, ಕಾನ್ವೊಕೇಶನ್ ಅಲ್ವೇನೆ, ಅಪ್ಲೈ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೆ ಯೂನಿವರ್ಸಿಟಿಯಿಂದ. ಮತ್ತೆ ಕಾನ್ವೊಕೇಶನ್ ಯಾವಾಗ ಇದು ಮಾಡ್ತಾರೇನೋ ಗೊತ್ತಿಲ್ಲ, ವರ್ಷಕ್ಕೆ ಒಂದೇ ಸಲ ಅಲ್ವಾ ಅಪ್ಲೈ ಮಾಡಕ್ ಬಿಡೋದು, ಅದಕ್ಕೆ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಓ ಹೌದಾ, ಕಾನ್ವೊಕೇಶನ್ ನೀನಂತೂ ಫೇಲ್ ಆಗಿದೆಯಲ್ವಾ, ನಿನ್ಗಂತೂ ಯಾವ ಕಾನ್ವೊಕೇಶನ್ ಇಲ್ಲ ಬಿಡು. ಪರವಾಗಿಲ್ಲ ಬಿಡು, ನಾನೇನು ಕಾನ್ವೊಕೇಶನ್ಗೆ ಅಂತ ಬರಲಿಲ್ಲ. ನಾವು ಹೊಸ ಕಾರ್ ತಗೊಂಡಿದ್ವಿ, ಅದಕ್ಕೆ ಈ ಕಾರಲ್ಲಿ ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಕಡೆ ಬಂದ್ವಿ ಅಷ್ಟೇ. ಕಾನ್ವೊಕೇಶನ್ ಅಪ್ಲೈ ಮಾಡೋದೆಲ್ಲನೂ ಪಾಸ್ ಆಗಿರೋರು, ನಾವೆಲ್ಲ ಇವಾಗ ಪಾಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಹಸ್ಬೆಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ನಾನು ಹೆಲ್ಪ್ ಮಾಡ್ಕೊಂಡಿದ್ದೀನಿ. ಅಪ್ಪ, ಈ ಕಾರ್ ನಿಮ್ದೇನೆ? ಏನು ಇಷ್ಟು ಬೆನ್ಸ್ ಕಾರ್ ಅಲ್ವಾ ಇದು? ಹಾ, ನಮ್ದೇನೆ. ಓದ್ಬೇಕಾಗಿರೋರೆ ಉದ್ಧಾರ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ, ಬಿಸ್ನೆಸ್ ಮಾಡೋನು ಉದ್ಧಾರ ಆಗ್ಬೋದು. ರಚ್ಚು, ಸುಮ್ಮನೆ ಇರ್ತೀಯಾ? ನೋಡ್ ಮತ್ತೆ ಅವಳ ನನ್ನ ಎಜುಕೇಶನ್ ಬಗ್ಗೆ ಹೆಂಗ್ ಮಾತಾಡ್ತಾಳೆ. ಈಗ ಬಿಡು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಓದಿಲ್ದಿರೋದು ನಿನ್ ತಪ್ಪಲ್ವಾ? ಸರಿ ಆಯ್ತು, ನನ್ನ ಕಾನ್ವೊಕೇಶನ್ಗೆ ಅಪ್ಲೈ ಮಾಡಬೇಕು, ಬರ್ತೀನಿ. ಸರಿ ಆಯ್ತು. ರೀ, ಒಬ್ರು ಮನ್ಸಿಗೆ ನೋವು ಮಾಡೋದು ಎಷ್ಟು ತರ ಸರಿ ಹೇಳ್ರಿ. ಅವ್ರ ಹತ್ರ ಇರೋದನ್ನ ತೋರಿಸ್ಕೊಂಡು ನಮಗೆ ಹರ್ಟ್ ಮಾಡಿದ್ರೆ ನಮಗೆ ಬೇಜಾರಾಗಲ್ವಾ? ನಾನು ಅದಕ್ಕೆ ಮಾಡಿದೆ. ನಾವೇನು ಕಮ್ಮಿ ಅವಳಿಗೆ ನಾನು ಅಂತ ಹೇಳ್ಬಿಟ್ಟು. ನನಗೇನೋ ಒಂದು ಕೇಳಲಾ? ಕೇಳಿ. ಈಗ ನಮ್ಮ ಪ್ರಾಪರ್ಟಿ ಇರ್ತೈತೆ, ಯಾರೋ ಒಬ್ರು ಮೋಸವಾಗಿ ಅದನ್ನ ಅವ್ರ ಕೈ ವಶ ಮಾಡ್ಕೊಂಡ್ರೆ ನೀನು ಏನು ಮಾಡ್ತೀಯಾ? ಅಂದರೆ ಈಗೇನೋ ಬ್ಯಾಂಕಲ್ಲಿ ಏನಾದ್ರೂ ನಾವು ಶ್ಯೂರಿಟಿ ಆಗಿರ್ತೀವಿ, ಹಾಕಿದ ತಕ್ಷಣ ಯಾರಾದರೂ ಬಂದ್ಬಿಟ್ಟು ನಿನ್ನ ಹತ್ರ ಬಂದ್ಬಿಟ್ಟು ಎಲ್ಲ ಆಸ್ತಿನೂ ಕಿತ್ಕೊಂಡು ಹೋಗ್ಬಿಟ್ರೆ ಅವಾಗ ನೀನೇನು ಮಾಡ್ತೀಯಾ? ಜುಟ್ಟು ಹಿಡ್ಕೊಂಡು ಹೊಡಿತೀಯಾ ಅಲ್ವಾ? ರೀ, ನಿಮಗೆ ಗೊತ್ತಾಗಲ್ಲ. ಜುಟ್ಟು ಹಿಡ್ಕೊಂಡು ಹೊಡಿಯೋದು ಮಾಡೋದು ಎಲ್ಲ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅವ್ರು ಏನು ಮಾಡ್ತಾರೋ ನಾವು ಅದನ್ನೇ ಮಾಡಬೇಕು ರೀ. ಅದನ್ನೇ ಮಾಡಬೇಕು ಅಂದರೆ ಅವ್ರು ಹೆಂಗೆ ನಮ್ಮ ಹತ್ರ ಮೋಸದಿಂದ ಸೈನ್ ಹಾಕ್ಸ್ಕೊಂಡ್ರೋ ಅಂದರೆ ಎಲ್ಲ ಆಸ್ತಿ ಹೊಡೆದ್ರು, ನಾವು ಅದೇ ಥರನೇನಿಯ ಪಿಲಾನ್ ಮಾಡಿಬಿಟ್ಟು ಮೋಸದಿಂದ ಹೊಡಿಬೇಕು. ಅಷ್ಟೇನೇನಿಯ. ಇಲ್ಲ ಅಂತ ಹೇಳಿದ್ರೆ ಜಗಳ ಮಾಡಿ ಬಾಯಿ ಬಡ್ಕೊಂಡು ನಮ್ಮ ಬಾಯಿ ನೋಯ್ತದೆ, ಬಿಟ್ಟರೆ ನಮ್ಮ ಆಸ್ತಿ ಅಂದ್ರೆ ವಾಪಸ್ ಬರ್ತದ. ನಾನಾದ್ರೆ ಹಂಗೆ ನೀಯ ಮಾಡ್ತಾ ಇದ್ದಿದ್ದು. ಇದೆಲ್ಲ ಯಾಕ್ರಿ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಹಿಂಗೆ ಸುಮ್ಮನೆ ಕೇಳಿದೆ. ನನ್ನ ಫ್ರೆಂಡ್ ಹೇಳ್ದಂಗೆ ಇವಳೇ ಸರಿ, ಎಲ್ಲದಕ್ಕೂ ಸಹಿಯಾಗವಳು ಇವಳು. ಇವಳು ಖತರ್ನಾಕ್ ಬುದ್ಧಿನೂ ಜಾಸ್ತಿ ಐತೆ. ಗ್ಯಾರಂಟಿ ನಮ್ಮ ಅಪ್ಪನ ಕೊಟ್ರೆ ಮಾತು ಉಳಿಸ್ಕೋಬೋದು. ಪ್ರಾಪರ್ಟಿ ಎಲ್ಲ ವಾಪಸ್ ತಗೊಳ್ಳೋದ್ರಲ್ಲಿ ಬೆಸ್ಟು ಇವಳೇನೇನೆ. ನಾವಾದರೆ ಕೋಪದಾಗ 4 ಬಾರ್ಸ್ ಬರ್ತಿದ್ವಿ. ಇವಳು ನೋಡು, ಬಿಡು, ನನ್ನ ಆಸ್ತಿ ವಾಪಸ್ ಬರೋದ್ರಾಗೆ ಎರಡನೇ ಮಾತೇ ಇಲ್ಲ. ಹಾಯ್ ಸರ್. ಸರ್, ನೀವೇನು ಕಾಲೇಜ್ ಹತ್ರನೂ ಬಂದುಬಿಟ್ಟಿದ್ರಾ? ಅದೇ ನನ್ನ ವೈಫು ನಮ್ಮ ಕಾಲೇಜ್ ಅಲ್ವಾ, ಒಂದ್ಸಲ ಓಡಾಡ್ಕೊಂಡ್ಬಿಟ್ಟು ಬರೋಣ ಅಂತಂದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ರೀ, ಬನ್ನಿ ಹೋಗೋಣ, ಟೈಮ್ ಆಯ್ತು, ಮಳೆ ಬರೋ ಥರ ಆಗಿದೆ, ಬನ್ನಿ ಹೋಗೋಣ. ಅಯ್ಯೋ, ಮಾತಾಡ್ಕೊಂಡು ಹೋಗೋಣ ಬಿಡು. ರೀ, ಬೇಡ ಬನ್ನಿ, ನಮಗೆ ಮೋಸ ಮಾಡಿರೋ ಹತ್ರ ನಾವು ಮಾತಾಡಕ್ಕೆ ಹೋಗ್ಬಾರ್ದು. ನೀವು ಬನ್ನಿ ಹೋಗೋಣ. ಅಯ್ಯೋ, ಮಾತಾಡಿದ್ರೆ ಮಾತಾಡಿದಂಗೆ ಹೋಗಾಗ್ತೈತಾ? ನೀ ಸುಮ್ಮನೆ ಇರು. ಸರ್, ಕಾಫಿ ಏನಾದರೂ ಕುಡಿತೀರಾ? ಬನ್ನಿ ಕ್ಯಾಂಟೀನಲ್ಲಿ ಕುಡಿಯೋಣ. ಏನೂ ಬೇಕಿಲ್ಲ, ಅವರು ಬೇರೆ ಕಡೆ ಎಲ್ಲೂ ಕಾಫಿ ನೀರು ಎಲ್ಲ ಕುಡಿಯಲ್ಲ, ಅವರು ನಮ್ಮ ಮನೆಗೆ ಅಷ್ಟೇನೆ ಕುಡಿಯೋದು. ಬರ್ರಿ ಹೋಗೋಣ, ಬರ್ರಿ. ನೀನು ಹೋಗಿ ಕಾರಲ್ಲಿ ಕುತ್ಕೊಂಡಿರು, 5 ಮಿನಿಟ್ಸ್ ಅಷ್ಟೇನೆ ಕಾಫಿ ಕುಡ್ಕೊಂಡು ಬರಲಾ? ಸರ್, ನಿಮ್ಮ ವೈಫ್ಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಸುಮ್ಮನೆ ಯಾಕೆ? ಪರವಾಗಿಲ್ಲ ಬಿಡಿ ಸರ್, ನಾನು ಹೊರಡ್ತೀನಿ, ನಮ್ಮ ಹುಡುಗಿನೂ ಬರೋ ಟೈಮ್ ಆಯಿತು. ಸರ್ ಬಿಡಿ, ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ, ಸುಮ್ಮನೆ ಯಾಕೆ, ನೀವು ಹೊರಡಿ, ಪರವಾಗಿಲ್ಲ. ಇನ್ನೊಂದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕಾಫಿ ಏನಾದರೂ ಕುಡಿದ್ರಾಯ್ತು, ಯಾರಿಗೇ ಆಗಲಿ ಅಲ್ವಾ. ಆದರೆ ನಿಮ್ಮ ಥರ ಬ್ರಾಡ್ ಮೈಂಡೆಡ್ ಯಾರು ಇರಲ್ಲ ಬಿಡಿ. ಯಾಕಂದರೆ ನಾನು ನಿಮ್ಮ ವೈಫು ಇಷ್ಟಪಟ್ಟಿದ್ವಿ ಅಂತ ಗೊತ್ತಿದ್ರು ನೀವು ಅದ್ರ ಬಗ್ಗೆನೂ ಯೋಚನೆ ಮಾಡಿದೆ. ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿರಲ್ಲ, ನನಗೆ ಅದೊಂಥರ ನಿಜವಾಗೂ ನಿಮ್ಮ ಥರ ಯಾರೂ ಇರಲ್ಲ ಅನಿಸುತ್ತೆ. ಹೇ, ಅದ್ರಲ್ಲೇನು ತಪ್ಪು? ನಾನು ಲವ್ ಮಾಡಿದ್ದೆ, ನಾನು ಓಡಾಡಿದ್ದೆ, ಅದರಲ್ಲಿ ಏನು ತಪ್ಪಿಲ್ಲ. ಈಗೆಲ್ಲ ಸ್ವಲ್ಪ ನಾವು ಸ್ವಲ್ಪ ದೊಡ್ಡದಾಗಿ ಥಿಂಕ್ ಮಾಡಬೇಕು, ತುಂಬ ತೀರಾ ಚಿಕ್ಕದಾಗೆಲ್ಲ ಥಿಂಕ್ ಮಾಡೋಕೆ ಹೋಗ್ಬಾರ್ದು, ಓಕೆನಾ? ಇವಾಗ ಕರೆಕ್ಟಾಗಿದ್ದೀವ ಅಷ್ಟೇ ಸಾಕು. ಆಫ್ಟರ್ ಮ್ಯಾರೇಜ್ ಎಲ್ಲ ಕರೆಕ್ಟಾಗಿದ್ದರೆ ನೋ ಪ್ರಾಬ್ಲಮ್ ಅಲ್ವಾ? ಈಗ ಅವಳು ಜೀವನ ಅರ್ಥ ಮಾಡ್ಕೊಂಡವಳೆ, ಪಾಪ ಜನಗಳು ತುಂಬ ನೋವಿಸ್ಬಿಟ್ಟು ಅದು ಇದು ಮಾತಾಡ್ಬಿಟ್ಟು ಅವಳಿಗೆ ಅಂದಿರೋದಕ್ಕೆ ಏನೋ ಅವಳ ಮನಸ್ಸೊಳಗಡೆ ಏನೋ ಭಯ, ಏನೋ ಒಂಥರ ಅದೊಂದು ಕಾಡ್ತಾ ಐತೆ. ಅದೆಲ್ಲ ಹೋದರೆ ಅವಳು ಸರಿ ಹೋಗ್ತಾಳೆ ಅಂತ ಅನ್ನಿಸ್ತೈತೆ. ಆದರೆ ಅವಳಿಗೆ ಸ್ವಲ್ಪ ಹಠ, ಹಂಗೇನೆ ಅವ್ರು ಹಂಗೆ ಮಾಡಿದ್ರಲ್ಲ ನಾನು ಹಂಗೆ ಮಾಡಬೇಕು ಅಂತ ಸ್ವಲ್ಪ ಹಠ ಜಾಸ್ತಿ, ಅಷ್ಟು ಬಿಟ್ರೆ ಸರ್ ಎಲ್ಲದ್ರಾಗೂ ಪರ್ಫೆಕ್ಟ್ ಬಿಡಿ. ಹೆಂಗೋ ನಿಮ್ಮ ಜೀವನ ಚೆನ್ನಾಗಿರಲಿ, ಸರಿನಾ? ನಾನು ಹೊರಡ್ತೀನಿ ಸರ್, ಮಳೆ ಬರಂಗಾಗೈತೆ. ಹಾಂ, ಓಕೆ ಆಯಿತು.